ಹೃದಯಾಘಾತಕ್ಕೂ 30 ದಿನ ಮೊದಲು ದೇಹ ಕೊಡುವ ಸಣ್ಣ ಎಚ್ಚರಿಕೆಗಳು. ನಿಮಗೆ ಗೊತ್ತೇ, ಹೃದಯಾಘಾತವು ಏಕಾಏಕಿ ಆಗುವುದಿಲ್ಲ. ಹಲವರ ದೇಹವು 30 ದಿನಗಳ ಮುಂಚೆಯೇ ಸಣ್ಣ ಎಚ್ಚರಿಕೆಗಳನ್ನು ಕೊಡುತ್ತದೆ. ಆದರೆ ನಾವು ಅವನ್ನು ಸಾಮಾನ್ಯ ಸಮಸ್ಯೆ ಎಂದು ನಿರ್ಲಕ್ಷ್ಯ ಮಾಡುತ್ತೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯ ಲಕ್ಷಣವೇ ಸಾವಿರಾರು ಜನರು ನಿರ್ಲಕ್ಷ್ಯ ಮಾಡಿ ಜೀವ ಕಳೆದುಕೊಳ್ಳುವ ಕಾರಣವಾಗಿದೆ. 1. ಅಸಾಮಾನ್ಯ ಆಯಾಸ. ಯಾವುದೇ ಕಠಿಣ ಕೆಲಸ ಮಾಡದೇ ಇದ್ದರೂ ತುಂಬಾ ದಣಿವು ಆಗುವುದು, ಮೆಟ್ಟಿಲು ಹತ್ತಲು ಉಸಿರಾಟ ಕಷ್ಟವಾಗುವುದು ಅಥವಾ ದಿನವಿಡೀ ಶಕ್ತಿ ಇಲ್ಲದಂತೆ ಅನಿಸುವುದು ಕೆಲವು ಜನರಲ್ಲಿ ಹೃದಯಕ್ಕೆ ರಕ್ತ ಪೂರೈಕೆ ಕಡಿಮೆಯಾಗುತ್ತಿರುವ ಸೂಚನೆಯಾಗಿರಬಹುದು. ಇದು ಕೇವಲ ನಿದ್ರೆ ಕಡಿಮೆಯ ಪರಿಣಾಮ ಎಂದುಕೊಂಡರೆ ದೊಡ್ಡ ತಪ್ಪಾಗಬಹುದು. ಮುಂದಿನ ಲಕ್ಷಣ ಇನ್ನೂ ಅಪಾಯಕಾರಿ. 2. ಎದೆ ಭಾಗದಲ್ಲಿ ಒತ್ತಡ ಅಥವಾ ಅಸ್ವಸ್ಥತೆ. ಎದೆ ಬಿಗಿಯಾಗುವುದು, ಒತ್ತಿದಂತಾಗುವುದು, ಸುಡುವ ಅನುಭವ ಅಥವಾ ಮಧ್ಯೆ ಬರುವ ನೋವು ಕೆಲವರಿಗೆ ಹೃದಯ ಸಮಸ್ಯೆಯ ಸೂಚನೆಯಾಗಿರಬಹುದು. ಆದರೆ ಎಲ್ಲರಿಗೂ ಎದೆನೋವೇ ಬರುತ್ತದೆ ಎಂದುಕೊಳ್ಳಬೇಡಿ. 3ನೇ ಲಕ್ಷಣವನ್ನು ಕೇಳಿದರೆ ಆಶ್ಚರ್ಯವಾಗುತ್ತದೆ. 3. ಉಸಿರಾಟದ ತೊಂದರೆ. ಸಣ್ಣ ಕೆಲಸ ಮಾಡಿದರೂ ಉಸಿರಾಟ ಹೆಚ್ಚಾಗುವುದು, ವಿಶ್ರಾಂತಿಯಲ್ಲಿದ್ದರೂ ಉಸಿರು ಸರಿಯಾಗಿ ಬರದಿರುವುದು ಗಮನಿಸಬೇಕಾದ ಲಕ್ಷಣವಾಗಿರಬಹುದು. ಇದನ್ನು ಹಲವರು ಶ್ವಾಸಕೋಶದ ಸಮಸ್ಯೆ ಎಂದು ಭಾವಿಸುತ್ತಾರೆ. ಆದರೆ ಮುಂದಿನ ಲಕ್ಷಣವನ್ನು ಜನರು ಹೆಚ್ಚು ನಿರ್ಲಕ್ಷ್ಯ ಮಾಡುತ್ತಾರೆ. 4. ಬೆವರು ಹೆಚ್ಚಾಗುವುದು. ತಂಪಾದ ವಾತಾವರಣದಲ್ಲಿಯೂ ಕಾರಣವಿಲ್ಲದೆ ತಣ್ಣನೆಯ ಬೆವರು ಬರುವುದು ಕೆಲವು ಸಂದರ್ಭಗಳಲ್ಲಿ ಹೃದಯ ಸಂಬಂಧಿತ ಸಮಸ್ಯೆಯೊಂದಿಗೆ ಕಂಡುಬರಬಹುದು. 5. ನಿದ್ರೆಯ ಸಮಸ್ಯೆ. ರಾತ್ರಿ ಸರಿಯಾಗಿ ನಿದ್ರೆ ಬಾರದಿರುವುದು, ಮಧ್ಯರಾತ್ರಿ ಎಚ್ಚರವಾಗುವುದು, ಎದೆ ಅಸ್ವಸ್ಥತೆಯಿಂದ ಮಲಗಲು ಕಷ್ಟವಾಗುವುದು ಕೆಲವು ಜನರಲ್ಲಿ ಕಂಡುಬರುವ ಲಕ್ಷಣಗಳಾಗಿರಬಹುದು. 6. ಕುತ್ತಿಗೆ, ಭುಜ, ಬೆನ್ನು ಅಥವಾ ದವಡೆಯಲ್ಲಿ ನೋವು. ಕೆಲವರಿಗೆ ಎದೆನೋವಿನ ಬದಲು ಎಡಭುಜ, ಕುತ್ತಿಗೆ, ದವಡೆ ಅಥವಾ ಬೆನ್ನಿನಲ್ಲಿ ನೋವು ಕಾಣಿಸಬಹುದು. ಈ ಲಕ್ಷಣವನ್ನು ಹೆಚ್ಚಿನವರು ಸ್ನಾಯು ನೋವು ಎಂದುಕೊಂಡು ಕಡೆಗಣಿಸುತ್ತಾರೆ. 7. ಜೀರ್ಣಕ್ರಿಯೆಯ ತೊಂದರೆ. ಎದೆ ಉರಿ, ಅಜೀರ್ಣ, ವಾಂತಿ ಅಥವಾ ಹೊಟ್ಟೆ ಅಸ್ವಸ್ಥತೆ ಕೆಲವೊಮ್ಮೆ ಹೃದಯ ಸಮಸ್ಯೆಯೊಂದಿಗೂ ಸಂಬಂಧಿಸಿರಬಹುದು, ವಿಶೇಷವಾಗಿ ಮಹಿಳೆಯರಲ್ಲಿ. 8. ತಲೆಸುತ್ತು ಅಥವಾ ಮೂರ್ಛೆ. ಹಠಾತ್ ತಲೆಸುತ್ತುವುದು, ದೇಹ ದುರ್ಬಲವಾಗುವುದು ಅಥವಾ ಪ್ರಜ್ಞೆ ತಪ್ಪುವ ಭಾವನೆ ಉಂಟಾಗುವುದು ಗಮನಿಸಬೇಕಾದ ಲಕ್ಷಣ. 9. ಹೃದಯ ಬಡಿತದಲ್ಲಿ ಬದಲಾವಣೆ. ಹೃದಯ ತುಂಬಾ ವೇಗವಾಗಿ ಅಥವಾ ಅಸಮಂಜಸವಾಗಿ ಬಡಿಯುತ್ತಿರುವ ಅನುಭವವಾಗುವುದು ಕೆಲವು ಹೃದಯದ ಸಮಸ್ಯೆಗಳ ಲಕ್ಷಣವಾಗಿರಬಹುದು. 10. ಕೊನೆಯ ಪ್ರಮುಖ ಸಂದೇಶ. ಈ ಎಲ್ಲಾ ಲಕ್ಷಣಗಳು ಬಂದರೆ ಕಡ್ಡಾಯವಾಗಿ ಹೃದಯಾಘಾತವಾಗುತ್ತದೆ ಎಂದರ್ಥವಲ್ಲ. ಆದರೆ ಇವುಗಳ ಜೊತೆಗೆ ಎದೆನೋವು, ಉಸಿರಾಟದ ತೊಂದರೆ, ತಣ್ಣನೆಯ ಬೆವರು ಅಥವಾ ಕೈ, ದವಡೆಗೆ ಹರಡುವ ನೋವು ಇದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಅಥವಾ ತುರ್ತು ವೈದ್ಯಕೀಯ ಸೇವೆ ಪಡೆಯಿರಿ. ಸಮಯಕ್ಕೆ ಚಿಕಿತ್ಸೆ ಪಡೆದರೆ ಜೀವ ಉಳಿಯುವ ಸಾಧ್ಯತೆ ಬಹಳ ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮ್ಮ ಒಂದು ಶೇರ್ನಿಂದ ಯಾರಾದರೂ ಜೀವ ಉಳಿಯಬಹುದು. ಈಗಲೇ ಈ ವಿಡಿಯೋವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಆರೋಗ್ಯ ಮಾಹಿತಿಗಾಗಿ ಹೆಲ್ತ್ ಟಿಪ್ಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಕೊನೆಯ ಲಕ್ಷಣವನ್ನು 90% ಜನರು ನಿರ್ಲಕ್ಷ್ಯ ಮಾಡುತ್ತಾರೆ. ನಿಮ್ಮ ದೇಹ ಈಗಾಗಲೇ ಈ ಎಚ್ಚರಿಕೆ ಕೊಡುತ್ತಿದೆಯೇ? ಈ ಒಂದು ತಪ್ಪಿನಿಂದ ಸಾವಿರಾರು ಜನರು ಹೃದಯಾಘಾತಕ್ಕೆ ಒಳಗಾಗುತ್ತಾರೆ. ಕೊನೆಯ 2 ನಿಮಿಷಗಳನ್ನು ತಪ್ಪಿಸಿಕೊಳ್ಳಬೇಡಿ. ಅದು ನಿಮ್ಮ ಜೀವವನ್ನೇ ಉಳಿಸಬಹುದು. ಈ ಮಾಹಿತಿ ನಿಮ್ಮ ಕುಟುಂಬದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಗಮನಿಸಿ, ಈ ಲಕ್ಷಣಗಳು ಹೃದಯಾಘಾತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬೇರೆ ಕಾಯಿಲೆಗಳಲ್ಲಿಯೂ ಕಾಣಿಸಬಹುದು. ಯಾವುದೇ ಎದೆನೋವು, ಉಸಿರಾಟದ ತೊಂದರೆ ಅಥವಾ ಹೃದಯಾಘಾತದ ಅನುಮಾನ ಇದ್ದರೆ ತಕ್ಷಣ ವೈದ್ಯಕೀಯ ನೆರವು ಪಡೆಯಿರಿ.